ದೇವಾಲಯಕ್ಕೆ ಒಂದು ಕಳಸ ಹೇಗೋ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ದಿವ್ಯ ಕಳಸವಾಗಿ ನಮ್ಮ ಸಾರಥ್ಯದಲ್ಲಿ ಕುಳಿತಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಕೊಟ್ಟೂರು ಸ್ವಾಮಿ ಮಠ ಸೋಮಸಮುದ್ರ ಅವರ ನಮ್ಮ ಈ ಒಂದು ಸಮಯದಲ್ಲಿ ಅವರ ಒಂದು ಆಶೀರ್ವಚನವನ್ನು ಬಹು ಶ್ರದ್ಧೆಯಿಂದ ಕೇಳೋಣ ಅಂತ ಅವರಿಗೆ ಈ ಒಂದು ಕಾರ್ಯಕ್ರಮ ಪೂರ್ವಕವಾಗಿ ಪ್ರಾರ್ಥಿಸುತ್ತಿದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯ ಬಸವಾದೀಶು ಶರಣರನ್ನ ಇನ್ನ ಪರಮಾರಾಧ್ಯ ಕಾರುಣಿಕ ಪುರುಷರಾದ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಯನ್ನ ಇನ್ನ ಗುರುಗಳಾದಂತಹ ಲಿಂಗೈಕ್ಯ ಜಗದ್ಗುರು ಮಹಾಸನ್ನಿಧಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಬ್ರಹ್ಮಶ್ರೀ ಪಿತಾಮಹ ಪೃಥ್ವಿರಾಜಿಯವರ ಸಂಕಲ್ಪದೊಂದಿಗೆ ಧ್ಯಾನ ಕೇಂದ್ರದಲ್ಲಿ ಸಮ್ಮಿಲಿತರಾಗಿರುವಂಥ ಎಲ್ಲ ಹಿರಿಯ ಮಾಸ್ಟರ್ಗಳಲ್ಲಿ ಧ್ಯಾನವನ್ನು ಮಾಡಿ ನಾವೆಲ್ಲರೂ ದೇವರ ಸ್ವರೂಪರು ದೇವರಾಗಲು ಬಂದಿರುವಂತಹ ಎಲ್ಲ ಧ್ಯಾನಾಸಕ್ತರೇ ತಮಗೆಲ್ಲ ಪ್ರಣಾಮಗಳು. ನಾವೆಲ್ಲ ಈಗಿನ ಸಂದರ್ಭದಲ್ಲಿ ಸುಖ ಸಂಪದವನ್ನು ಪಡಿಬೇಕಪ್ಪ ಅಂತಂದು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತಾ ಹೋಗ್ತೀವಿ, ಹೊಲವನ್ನು ಬಂಗಾರವನ್ನು ಅವೆಲ್ಲವನ್ನು ಖರೀದಿ ಮಾಡಿಕೊಂಡು ನಮ್ಮ ಮೈ ಮೇಲೆ ಹಾಕ್ಕೊಳ್ತೀವಲ್ಲ, ಎಲ್ಲವನ್ನು ಹಾಕಿಕೊಂಡಾಗೂ ನಮಗೆ ನಿಜವಾದಂತಹ ಸಂಪತ್ತು ಸಿಗಂಗಿಲ್ಲ. ನೀವು ಭೌತಿಕವಾಗಿ ಸಂಪತ್ತನ್ನು ಗಳಿಸಿದ ಮೇಲೆ ಆ ಸಂಪತ್ತು ಹೆಂಗೆ ನಾವು ಕೂಡಿಡಬೇಕು ಅಂತಂದು ಚಿಂತೆ ಬರ್ತದೆ. ಯಾವಾಗ ಕಳ್ಳ ಬಂದು ಬಂಗಾರ ತಗೊಂಡ್ಕೊಂಡು ಹೋಗ್ತಾನೆ ಏನೋ, ಯಾವಾಗ ನನಗೆ ರೋಗಗಳು ಬಂದು ಸಾವು ಬರ್ತದೆ ಏನೋ, ಹಿಂಗೆ ನಾವೆಲ್ಲ ಚಿಂತೆ ಮಾಡಿ ಮಾನವನ ಜನ್ಮದ ಸಫಲತೆಯನ್ನು ನಾವೆಲ್ಲ ಪಡ್ಕೊಳ್ತಾ ಇಲ್ಲ. ಭೌತಿಕವಾಗಿ ಸಂಪತ್ತನ್ನು ಗಳಿಸಿ ಆಧ್ಯಾತ್ಮಿಕವಾಗಿ ನಾವು ಯಾವ ತೆರನಾಗಿ ನಾವು ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ, ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಾವು ಏನನ್ನ ಗಳಿಸ್ಬೇಕು, ಏನನ್ನ ಸ್ವೀಕಾರ ಮಾಡಬೇಕಂತಂದು ನಮಗೆ ಯಾರಿಗೂ ಜ್ಞಾನವೇ ಇಲ್ಲ. ನೀವೆಲ್ಲ ಧ್ಯಾನವನ್ನು ಮಾಡಬೇಕಂತಂದು ಹೇಳಿದರು. ಧ್ಯಾನವನ್ನು ಮಾಡುತ್ತಾ ನಾವೆಲ್ಲರೂ ದೇವರಾಗ್ತೀವಿ ಹೇಳಿದ್ರಲ್ಲ. ಯಾವ ರೀತಿ ನಾವು ಧ್ಯಾನವನ್ನು ಮಾಡ್ತೀವೋ, ನಮ್ಮ ಮನಸ್ಸು ಯಾವ ರೀತಿ ಇರ್ತದೆಯೋ ಆ ತೆರಣ ನಾವೆಲ್ಲ ಮನುಷ್ಯರಾಗ್ತೀವಿ. ಮನುಷ್ಯರಾದವರು ಮಾನವರಾಗ್ತಾರ, ಮಾನವರಾದವರು ದೇವರಾಗ್ತಾರ. ಉದಾಹರಣೆ ಏನಪ್ಪ ಅಂತಂದ್ರೆ, ನೀವೆಲ್ಲ ಒಂದು ಪ್ರಾಕ್ಟಿಕಲ್ ಒಂದು ಕೆಲಸ ಮಾಡಿರಿ. 2 ಗಿಡಗಳನ್ನು ತಾವೆಲ್ಲ ಸ್ವೀಕರಿಸಿ 2 ಗಿಡಗಳನ್ನು ಹಚ್ಚಬೇಕು. ಒಂದು ಗಿಡ ಹಚ್ಚುವಾಗ ಮನಸ್ಸಿನಾಗ ಏನು ಅನ್ಕೊಳ್ಬೇಕಪ್ಪ ಅಂತಂದ್ರೆ, ಈ ಗಿಡ ಚಲೋ ಬೆಳಿತೈತಿ, ಮುಂದೆ ದೊಡ್ಡ ಗಿಡ ಆಗಿ ನಮಗೆಲ್ಲರಿಗೂ ನೆರಳನ್ನು ಕೊಡ್ತದ, ಹಣ್ಣನ್ನು ಕೊಡ್ತದ ಅಂತಂದು ಮನಸ್ಸಿನಾಗ ಅಂದ್ಕೊಂಡು ಗಿಡವನ್ನು ಹಚ್ಚಿರಿ. ಇನ್ನೊಂದು ಗಿಡ ಹಚ್ಚಬೇಕಾರ ಏನು ಅಂದ್ಕೊಳ್ಬೇಕು, ಈ ಗಿಡ ಹುಟ್ಟಂಗಿಲ್ಲ, ಒಂದು ವಾರದಾಗ ಒಣಗಿ ಹೋಗ್ತದ ಅಂತಂದು 2 ಗಿಡಗಳಿಗೆ ಅಷ್ಟೇ ಪ್ರಮಾಣದಲ್ಲಿ ಗೊಬ್ಬರ ಹಾಕ್ರಿ, ಅಷ್ಟೇ ಪ್ರಮಾಣದಲ್ಲಿ ಒಳ್ಳೆಯ ಮಣ್ಣನ್ನು ಹಾಕ್ರಿ, ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ಹಾಕ್ರಿ. ಒಂದು ಚಲೋ ನಮ್ಮ ಮನಸ್ಸನ್ನು ಇಟ್ಕೊಂಡು ಗಿಡ ಹಚ್ಚಿದ್ದು ಬಹಳ ಒಳ್ಳೆಯ ಹಣ್ಣನ್ನು ಕೊಡ್ತದ, ನೆರಳನ್ನು ಕೊಡ್ತದೆ. ಇನ್ನೊಂದು ಕೆಟ್ಟ ಭಾವನೆಯಿಂದ ನಮ್ಮ ಮನಸ್ಸನ್ನು ಕೆಟ್ಟ ಭಾವನೆಯಿಂದ ಇದು ಬೆಳೆಯಂಗಿಲ್ಲ, ಒಣಗಿ ಹೋಗ್ತದ ಅಂತಂದು ಹಚ್ಚಿರಿ, ಅದು ಒಣಗಿ ಹೋಗ್ತದ. ಕಾರಣ ಏನಪ್ಪ ಅಂತಂದ್ರೆ, ನಮ್ಮ ಮನಸ್ಸು ಯಾವ ತೆರನಾಗಿರ್ತದೋ ಆ ತೆರನಾಗಿ ನಮ್ಮ ವಾತಾವರಣ ಇರ್ತದೆ. ಹೇಳಿದ್ರಲ್ಲ, ಪತ್ರಿಜಿಯವರು ಏನು ಹೇಳಿದರು, ಒಬ್ಬ ಮನುಷ್ಯ ಧ್ಯಾನಾಸಕ್ತನಾಗಿದ್ರಪ್ಪ ಅಂತಂದರೆ ಧ್ಯಾನವನ್ನು ಮಾಡುತ್ತಿರುವಂಥ ಮನುಷ್ಯನ ಸುತ್ತಲೂ ಸಕಾರಾತ್ಮಕ ವಿಚಾರಗಳು ಬರ್ತದ ಅಂತ ಹೇಳಿದರು. ನಮ್ಮ ಎಲ್ಲ ಋಷಿ ಮುನಿಗಳು ಏನು ಮಾಡಿದರು, ಧ್ಯಾನವನ್ನು ಮಾಡಿದರು. ಒಂದು ಉದಾಹರಣೆ ಏನಪ್ಪ ಅಂತಂದ್ರೆ, ಮೊನ್ನೆ ನಾನು ಆನಂದ್ ಮತ್ತು ಗಣೇಶ್ವರಿಗೆ ಹೇಳಿದ್ದೆ,
ಮಹಾರಾಷ್ಟ್ರದಲ್ಲಿ ಗಣೇಶ್ಪುರಿ ಅಂತಂದು ಊರು ಐತಿ. ಆ ಊರಿನಲ್ಲಿ ಒಬ್ಬರು ಸ್ವಾಮಿ ರಮಾನಂದರ್ ಅಂತಂದು ಒಬ್ಬ ಗುರುಗಳು, ಅವರು ತಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾದಂತಹ ಸಾಧನೆಯನ್ನು ಪಡೆದಿರುವಂಥ ಸಾಧಕರು ಅವರು ಎಲ್ಲ ಶರಣರ ಎಲ್ಲ ನುಡಿಮುತ್ತುಗಳನ್ನು ಕೇಳಿ, ಬಸವಾದಿ ಶಿವಶರಣರ ಅಲ್ಲಮ ಪ್ರಭುಗಳ ಎಲ್ಲ ವಚನಗಳನ್ನು ಕೇಳಿ, ಅಲ್ಲಿ ಹಿಂಗೆ ನಾವು ಸಾಧನೆ ಮಾಡಿದರೆ ನಾವು ಹಿಂಗೆ ನಮ್ಮ ವಾತಾವರಣ ಹಿಂಗಾಗ್ತದೆ ಅಂತಂದು ವಚನಗಳ ಮೂಲಕ ಅವರೆಲ್ಲ ಅಧ್ಯಯನ ಮಾಡಿರ್ತಾರೆ. ಅವರು ಒಂದು ಸಾರಿ ಬೆಳಗಾವಿಯಲ್ಲಿರುವಂಥ ಅಥಣಿಯ ಮುರುಗೇಂದ್ರ ಶಿವಿಗಳು ಅಂತಂದು ಅವರು ದೊಡ್ಡ ತಪಸ್ವಿಗಳು, ಅವ್ರ ಹತ್ರ ಬಂದಿರ್ತಾರೆ. ಅವ್ರ ಹತ್ರ ಎದಕ್ಕೆ ಬಂದಿರ್ತಾರಪ್ಪ ಅಂತಂದ್ರೆ, ಹಿಂಗೆ ಸಾಧನೆ ಶಿವಯೋಗ ಸಾಧನೆ ಮಾಡಿದ್ರೆ ನಮಗೇನು ಲಾಭ ಆಗ್ತದ ಅಂತಂದು ಕರ್ನಾಟಕದ ದೊಡ್ಡ ದೊಡ್ಡ ಮಹಾತ್ಮ ಹತ್ರ ಹೋಗಿರ್ತಾರೆ ಎಲ್ಲ. ಅವ್ರು ಮೊದಲು ಹೋದಾಗ ಅವರೆಲ್ಲ ಹಿಂಗೆ ಅಥಣಿ ಶಿವಿಗಳ ಹತ್ರ ಹೋಗ್ರಿ ಅಂತಂದು ಎಲ್ಲರೂ ಕೈ ಮಾಡಿರ್ತಾರೆ. ಕೊನೆಗೆ ಅಥಣಿ ಶಿವಿಗಳ ಹತ್ರ ಬಂದಾಗ ಅವ್ರು ಹೇಳ್ತಾರ, ಈ ನಾವು ಶಿವಯೋಗ ಸಾಧನೆ ನಮಗೆ ಮನವರಿಕೆ ಆಗೈತಪ್ಪ ಅಂತಂದ್ರೆ, ಆ ಸಿದ್ಧಿ ಆಗೈತಂತಂದ್ರೆ ನಾವು ಹೆಂಗೆ ತಿಳ್ಕೊಳ್ಬೇಕು ಅಂತಂದು ಆ ಮಹರ್ಷಿಗಳು ಹೇಳಿದಾಗ ಅಥಣಿ ಮುರುಗೇಂದ್ರ ಶಿವಿಗಳು ಹೇಳ್ತಾರ, ಅವಗಿ ತೋರಿಸ್ತಾರ. ಅವಗಿ ಅಂತಂದ್ರೆ ನಾವು ಹಾಕಿಕೊಂಡಿವಲ್ಲ ಮರದ, ಆ ಅವಗಿನ ತೋರಿಸ್ತಾರ. ತೋರಿಸಿ ಅದನ್ನು ಕಿವಿಯಾಗಿ ಇಟ್ಕಾರಪ್ಪ ಅಂತ ಹೇಳ್ತಾರಂತೆ. ಕಿವಿಯಾಗಿ ಇಟ್ಕೊಂಡು ಕೂಡನೆ ಆ ಅವಗಿಯಿಂದ ಓಂಕಾರ ಬರ್ತದ. ಓಂಕಾರ ಬಂದಾಗ ಅವನಿಗೆ ಆ ಮಹರ್ಷಿಗಳಿಗೆ ಗೊತ್ತಾಗ್ತದೆ, ಶಿವಯೋಗ ಸಾಧನೆ ಅಂತಂದ್ರೆ ಸುತ್ತಲಿರುವಂಥ ಎಲ್ಲ ವಾತಾವರಣವು ಸಕಾರಾತ್ಮಕವಾಗಿ ಯಾವ ಮನುಷ್ಯನಲ್ಲಿ ಒಳ್ಳೆಯ ವಿಚಾರಗಳು ಇರ್ತಾವೋ ಅದೇ ವಿಚಾರವು ಸುತ್ತಲಿರುವಂಥ ಎಲ್ಲ ವಸ್ತುಗಳಲ್ಲಿ ಮನೆ ಕಟ್ಟಡಗಳಲ್ಲಿ ಬರ್ತದ ಅಂತಂದು ಆ ಮಹರ್ಷಿಗಳು ಹೇಳ್ತಾರೆ. ಹಂಗ ನಾವೆಲ್ಲ ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಭಾವನೆಯಿಂದ ಎಲ್ಲರ ಜೊತೆಗೆ ಹಮ್ಮಿಕೊಂಡಾಗ ನಮಗೆ ಒಳ್ಳೆಯದಾಗ್ತದೆ. ಧ್ಯಾನವನ್ನು ಮಾಡುತ್ತಾ ನಾವು ದೇವರಾಗ್ತೀವಿ ಅಂತಂದು ಇಲ್ಲಿಯ ತನಕ ಎಲ್ಲ ಹಿರಿಯ ಮಾಸ್ಟರ್ ಹೇಳಿದರು. ಆ ತೆರನಾಗಿ ನಾವೆಲ್ಲ ಧ್ಯಾನವನ್ನು ಮಾಡಬೇಕು. ಭೌತಿಕವಾಗಿ ಸಂಪತ್ತನ್ನು ಗಳಿಸಿದ ಮೇಲೆ ಆ ಸಂಪತ್ತಿನಿಂದ ನಿಜವಾದಂತಹ ಆನಂದ ಸಿಗಂಗಿಲ್ಲ. ಅದೇ ನೀವು ಒಂದು 5 ನಿಮಿಷ 10 ನಿಮಿಷನೋ ಧ್ಯಾನವನ್ನು ಮಾಡಿದರೆ ಸಂಪತ್ತು ಬಂಗಾರ ಬೆಳ್ಳಿಗಳನ್ನು ಗಳಿಸಿರುವಂತಕ್ಕಿಂತ ಆನಂದ ಈ ಧ್ಯಾನದಲ್ಲಿ ಸಿಗ್ತದೆ ಅಂತ ತಮಗೆಲ್ಲರಿಗೆ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ನೀವೆಲ್ಲರೂ ಇಲ್ಲಿ ಮೊಬೈಲ್ ಇದೆ. ಈ ಮೊಬೈಲ್ ಒಂದು ದಿನಕ್ಕೆ 24 ತಾಸು. ಈ ಮೊಬೈಲನ್ನು ನಾವು ಬಹಳ ಇಷ್ಟವನ್ನು ಪಡುವಂಥ ಎಲ್ಲರೂ, ಯಾರಿಗೂ ಈಗಿನ ಕಾಲದಲ್ಲಿ ಮೊಬೈಲ್ ಬೇಡ ಅಂತ ಅನ್ನುವಂಥ ವ್ಯಕ್ತಿಗಳು ಯಾರೂ ಇಲ್ಲ. ಆ ಮೊಬೈಲ್ ನಾವೆಲ್ಲ ಯೂಸ್ ಮಾಡಬೇಕಪ್ಪ ಅಂತಂದ್ರೆ 15 ನಿಮಿಷನೋ 20 ನಿಮಿಷ ನಾವು ಎಲ್ಲ ಚಾರ್ಜ್ ಇಡ್ತೀವಿ, ಹೌದಲ್ರಿ? ಮೊಬೈಲ್ 24 ತಾಸು ನಮ್ಮ ಕೈಯಾಗಿರಬೇಕು, ಅದು ಚಾಲ್ತಿಯಲ್ಲಿರಬೇಕು ಅಂತಂದು ಯೂಸ್ ಮಾಡಬೇಕಂತಂದು ಮೊಬೈಲನ್ನು ಚಾರ್ಜ್ ಇಡ್ತೀವಿ. ಅದು 15ರಿಂದ 20 ನಿಮಿಷಗಳ ತನಕ 1 ತಾಸಿನ ತನಕ ನಾವೆಲ್ಲ ಮೊಬೈಲನ್ನು ಬಿಟ್ಟು ಚಾರ್ಜ್ ಇಡ್ತೀವಿ. ಹಂಗೆ ದಿನದ 23 ತಾಸು ನಮ್ಮ ಒಳ್ಳೆಯ ವಿಚಾರಗಳು ಬರಬೇಕು. ನಮ್ಮ ಸುತ್ತಲಿರುವಂಥ ಎಲ್ಲ ವಾತಾವರಣವು ಶುದ್ಧವಾಗಿರಬೇಕಪ್ಪ ಅಂತಂದ್ರೆ ನಾವೆಲ್ಲ ಏನು ಮಾಡಬೇಕ್ರಿ? ಧ್ಯಾನವನ್ನು ಮಾಡಬೇಕು. ಕಾರಣ ಏನಪ್ಪ ಅಂತಂದ್ರೆ ಧ್ಯಾನವನ್ನು ಮಾಡುವುದರಿಂದ ನಮ್ಮ ಕೆಟ್ಟ ವಿಚಾರಗಳು ಬರೋಂಗಿಲ್ಲ. ಧ್ಯಾನವನ್ನು ಮಾಡುವಂಥ ಸಂದರ್ಭದಾಗ ಯಾವುದೇ ವಿಚಾರ ಇರಬಾರ್ದು. ಹೇಳಿರ್ಬೋದು ತಮಗೆಲ್ಲ, ಧ್ಯಾನವನ್ನು ಮಾಡುವಾಗ ಕೆಟ್ಟ ವಿಚಾರಗಳು ಬರ್ತಾವ. ಇಲ್ಲಿ ಕೂತ್ಕೊಂಡಿರ್ತೀರಿ, ಇಲ್ಲೇ ಕೂತ್ಕೊಂಡಿರ್ತೀರಿ, ಎಲ್ಲರೂ ಇಲ್ಲಿ ಕುಂತ್ಕೊಂಡಿರಲ್ಲ. ನಿಮ್ಮ ಮನಸ್ಸಲ್ಲಿರ್ಬೋದು, ಅಡಿಗೆಲಿರ್ಬೋದು. ಯಾವಾಗ ಕಾರ್ಯಕ್ರಮ ಮುಗಿಸ್ತಾರೆ ಏನೋ, ಊಟ ಮಾಡಿ ಯಾವಾಗ ನಮ್ಮ ಊರು ಸೇರ್ತೀವಿ ಏನೋ ಅಂತಂದು ನಮ್ಮ ಮನಸ್ಸು ಆ ಅಡಿಗೆಯಲ್ಲಿ ಇರ್ತದೆ. ಬೆಂಗಳೂರು ಅಂದ್ಕೂಡ ಬೆಂಗಳೂರು ಹೋಗಿ ಬಂತು, ಅಮೇರಿಕಾ ಅಂದ್ಕೂಡ ಅಮೇರಿಕ ಹೋಗಿ ಬಂತು. ಹಿಂಗೆ ನಮ್ಮ ಧ್ಯಾನದಲ್ಲಿ ಕುಳಿತಿರುವ ಸಂದರ್ಭದಾಗ ನಮ್ಮ ಮನಸ್ಸುಗಳು ಬೇರೆ ಬೇರೆ ವಿಚಾರಗಳು ಬರ್ತಿರ್ತಾವ. ಆ ವಿಚಾರಗಳನ್ನು ಹಿಡಿದುಕೊಳ್ಬಾರ್ದು. ಯಾಕಪ್ಪ ಅಂತಂದ್ರೆ ನೀವೆಲ್ಲ ಇಲ್ಲಿ ಬಾಟ್ಲ ಐತಲ್ಲ, ಬಹಳ ಹಿಡಿದ್ರೆ ಏನಾಗತ್ತೆ? ಮೆತ್ತಗಾಕತಿ. ಬಹಳ ಹಿಡಿದು ನಮಗೆಲ್ಲ ಕೈ ನೋವಾಗೈತಿ. ಆ ತೆರನಾಗಿ ಮನಸ್ಸನ್ನು ವಿಚಾರಗಳನ್ನು ಹಿಡಿದಿಡಬಾರ್ದು. ಆ ಮನಸ್ಸನ್ನು ಒಳ್ಳೆಯ ವಿಚಾರಗಳಿಗೆ ಮನಸ್ಸನ್ನು ಕೊಡಬೇಕು. ಯಾವುದೇ ಧ್ಯಾನದಲ್ಲಿ ಕುಳಿತಿರುವ ಸಂದರ್ಭದಾಗ ಯಾವ ದೇವರು, ಯಾವ ಮಂತ್ರ ತಂತ್ರ ಯಾವುದೂ ಇರಂಗಿಲ್ಲ. ಏನು ಮಾಡಬೇಕು? ಕೇವಲ ಮನಸ್ಸಿನ ಮೇಲೆ ನಾವು ಕೇಂದ್ರೀಕರಿಸಬೇಕು.
ಮನಸ್ಸನ್ನು ಯಾವ ರೀತಿ ನಾವು ಹೇಳ್ಕೊಳ್ತೀವಿ, ಮನಸ್ಸನ್ನು ಉಸಿರನ್ನು ಬಿಡುವಾಗ ಯಾವ ರೀತಿ ನಾವು ಶಬ್ದಗಳನ್ನು ಮಾಡ್ತೀವಿ, ಉಸಿರನ್ನು ಎಳುವಂಥ ಸಂದರ್ಭದಾಗ ಯಾವ ರೀತಿ ನಾವು ಓಂಕಾರವನ್ನು ಮಾಡ್ತೀವಿ ಅಂತಂದು ತಾವೆಲ್ಲ ವಿಚಾರ ಮಾಡಬೇಕು. ಯಾಕಪ್ಪ ಅಂತಂದ್ರೆ ನಾವೆಲ್ಲರೂ ಒಂದು ಸಾರಿ ಉಸಿರನ್ನು ಎಳೆದು ಬಿಟ್ಟಿವಪ್ಪ ಅಂತಂದ್ರೆ ಓಂಕಾರನಾದ ಆಗ್ತದೆ. ಏನಪ್ಪ ಅಂತಂದ್ರೆ ತಾವೆಲ್ಲ ಪರೀಕ್ಷೆ ಮಾಡಿರಿ, ಉಸಿರನ್ನು ಎಳೆದುಕೊಳ್ಳುವಾಗ ಸೋ ಅಂತಂದು ಸೌಂಡ್ ಬರ್ತದೆ. ಕಣ್ಣು ಮುಚ್ಚಿಕೊಂಡು ಉಸಿರು ಎಳ್ಕೊಳ್ರಿ, ಸೋ ಅಂತಂದು ಸೌಂಡ್ ಬರ್ತದೆ. ಬಿಡುವ ಸಂದರ್ಭದಾಗ ಹಮ್ ಅಂತಂದು ಬರ್ತೈತಿ. ಸಂಸ್ಕೃತದಲ್ಲಿ ಸೋಹಂ ಏನಂತ ಅಂದ್ರ ಅವನೇ ನಾನು. ಯಾರು? ಅವನೇ ನಾನು ಅಂದ್ರೆ ಆ ದೇವರೇ ನಾನು. ಆ ದೇವರೇ ನಾನು ಸೋಹಂ ಸೋಮಹಿಂ ಅಂತ ಧ್ಯಾನವನ್ನ ಮಾಡಿ ನಾವೆಲ್ಲರೂ ದೇವರಾಗೋಣ ಎಂಬುವಂಥ ಧ್ಯಾನವನ್ನ ತಮಗೆಲ್ಲರಿಗೂ 8 ವರ್ಷಗಳ ಹಿಂದಲೇ ಈ ಧ್ಯಾನ ಕೇಂದ್ರವನ್ನು ಸ್ಥಾಪನೆ ಮಾಡಿ ಇವತ್ತಿಗೆ 8ನೇ ದಿನದ ವಾರ್ಷಿಕೋತ್ಸವ ಕಾರ್ಯಕ್ರಮದ ತಾವೆಲ್ಲ ಭಾಗವಹಿಸಿದ್ದೀರಿ. ಆ ತೆರನಾಗಿ ತಮಗೆಲ್ಲರಿಗೂ ಗುರುಗಳ ಆಶೀರ್ವಾದ ಇರಲಿ. ತಾವೆಲ್ಲವೂ ಪ್ರತಿನಿತ್ಯವೂ ಧ್ಯಾನವನ್ನ ಮಾಡಿ ಇನ್ನೂ ತಮಗೆಲ್ಲರಿಗೂ ಉತ್ತಮವಾದಂತಹ ಜೀವನವನ್ನ ಆ ಪರಮಾತ್ಮ ತಮಗೆಲ್ಲರಿಗೂ ದಯಪಾಲಿಸಲಿ ಎಂದು ಹೇಳಿ ನನ್ನ ಮಾತು ವಿರಮೃತನ ತಮಗೆಲ್ಲ ಶರಣು. ನಮ್ಮೆಲ್ಲರಿಗೂ ಸ್ವಾಮಿಗಳಿಗೆ ಅನಂತ ಕೋಟಿ ಪದ್ಮನಾಮಗಳನ್ನು ಸಲ್ಲಿಸುತ್ತಾ ಮುಂದೆ ಈಗ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸೀನಿಯರ್ ಪಿರಮಿಡ್ ಮಾಸ್ಟರ್ ಆಗಿರತಕ್ಕಂಥ ಶ್ರೀ ಚೌಧರಿ ಸರ್ ಅವರು ಈ ಒಂದೆರಡು ಮಾತುಗಳನ್ನು ಮಾತಾಡ್ತಾರೆ. ಎಲ್ಲಿದ್ದರೂ ಚೌಧರಿ ಸರ್ ಅವರು ವೇದಿಕೆ ಮೇಲೆ ಬರಬೇಕಿತ್ತು. ಥ್ಯಾಂಕ್ ಯು. ಇಲ್ಲಿ ಬಂದಿರುವಂಥ ಕಾಶಿ ವಿಶ್ವನಾಥ ಪಿರಮಿಡ್ ಧ್ಯಾನ ಕೇಂದ್ರ ವಾರ್ಷಿಕೋತ್ಸವ ಸಂದರ್ಭವಾಗಿ ಬಂದಿರುವಂಥ ಎಲ್ಲ ಧ್ಯಾನಿಗಳಿಗೆ ಅವರಿಂದ ಮತ್ತು ಕೊಟ್ಟೂರೇಶ್ವರ ಪೀಠಾಧಿಪತಿ ಸೋಮಸಮುದ್ರ ಸ್ವಾಮೀಜಿಗಳಿಗೆ ನಮಸ್ಕಾರಗಳು. ಸೀನಿಯರ್ ಮಾಸ್ಟರ್ಸ್ಗೆ ನಮಸ್ಕಾರ. ಈ ಕಾಶಿ ವಿಶ್ವನಾಥ ಪಿರಮಿಡ್ ಧ್ಯಾನ ಕೇಂದ್ರ ಅದ್ಭುತವಾದ ಶಕ್ತಿ ಕ್ಷೇತ್ರ. ಮೊದಲ ರೇಣುಕಮ್ಮ ಅವರು ಈ ಗ್ರಾಮಕ್ಕೆ ಧ್ಯಾನವನ್ನು ಹೇಳಿಕೊಟ್ಟಿದ್ದಾರೆ. ಗೌರಮ್ಮ, ಶಾಂತಿ, ಪಾರ್ವತಿ ಅವರ ಮುಖಾಂತರದಿಂದ ಈ ಗ್ರಾಮದಲ್ಲಿ ಧ್ಯಾನವನ್ನು ಪರಿಚಯ ಮಾಡಿದ್ದಾರೆ. ಅದೇ ರೀತಿಯಾಗಿ ಮೇಡಮ್ ಹೆಸರು ರೇಣುಕಮ್ಮ, ಮುನಿಗಮ್ಮ ಅದ್ಭುತವಾದ ಹಾಡುಗಳನ್ನು ಹಾಡ್ತಾರೆ, ಅದ್ಭುತವಾದ ಧ್ಯಾನವನ್ನು ಮಾಡ್ತಾರೆ. ಆ ಹಾಡುಗಳಿಂದ ಈ ಗ್ರಾಮದಲ್ಲಿ ಅದ್ಭುತ ಧ್ಯಾನಗಳನ್ನು ತಯಾರು ಮಾಡಿದ್ದಾರೆ. ಸಣ್ಣ ವಯಸ್ಸಲ್ಲಿ ಅದ್ಭುತವಾದ ಧ್ಯಾನ ಮಾಡಿದ್ದಾರೆ. ಅವರ ಮುಖಾಂತರದಿಂದ ಮತ್ತೆ ಗಣೇಶು, ಆನಂದರಾಜು, ಹೊನ್ನೂರು ಸ್ವಾಮಿ, ಮಂಜು, ಯೂತ್ ಇವರೆಲ್ಲರೂ ಧ್ಯಾನ ಮಾಡಿ ಅವರವರ ಸಂಸಾರದಲ್ಲಿ ಅದ್ಭುತವಾದ ವಿಜಯವನ್ನು ಸಾಧಿಸಿ ನಮ್ಮ ಗ್ರಾಮದಲ್ಲಿ ಒಂದು ಪಿರಮಿಡ್ ಕಟ್ಟಬೇಕಂತ ಒಂದು ಸಂಕಲ್ಪದಿಂದ ಅವರು ಸಂಕಲ್ಪ ಇಟ್ಕೊಂಡು ಈ ಧ್ಯಾನ ಕೇಂದ್ರವನ್ನು ಏರ್ಪಾಡು ಮಾಡಿದ್ದಾರೆ. ಅದಕ್ಕೆ ಸಹಕಾರ ನೀಡಿದ್ದ ಭೀಮಾ ಮಾಸ್ಟರ್ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಬಳ್ಳಾರಿನಿಂದ ರಾತ್ರಿ ಹಗಲು ಇಲ್ಲೇ ಬಂದು ಕೆಲಸವನ್ನು ಮಾಡಿದ್ದಾರೆ. ಅಷ್ಟು ಅದ್ಭುತವಾದ ಮಾಸ್ಟರ್. ಬಳ್ಳಾರದಿಂದ ಎಲ್ಲ ಮಾಸ್ಟರ್ಗಳು ತಮ್ಮದ ಕೈಯಲ್ಲಾದಷ್ಟಂತ ಕೆಲಸವನ್ನು ಮಾಡಿದ್ದೀವಿ. ಈ ಗ್ರಾಮವನ್ನು ನಾವು ಪತ್ರಿಸಾರು ಪಿರಮಿಡ್ ವ್ಯಾಳ್ಯದಲ್ಲಿ ಇರೋ ಕಾಲಕ್ಕೆ ನಾವು ಹೋಗಿದ್ದೀವಿ. ಅವತ್ತು ಈ ಧ್ಯಾನ ಮಾಡಿರುವ ಮಾಸ್ಟರ್ಸ್ ಎಲ್ಲನೂ ಪರಿಚಯ ಮಾಡಿಸಿದ್ರೆ ಪತ್ರಿಸಾರು ನೋಡಿ ಒಂದೇ ಮಾತು ಹೇಳಿದ್ರು, ಸೋಮಸಮುದ್ರ ಎಲ್ಲಿ ಬರ್ತದೆ? ಬಳ್ಳಾರಿ ಬಗಲಿಗೆ 18 ಕಿಲೋಮೀಟರ್ ಒಳಗಡೆ ಬರ್ತದೆ ಸರ್ ಅಂತ ಹೇಳ್ದ. ಹೌದಾ? ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಸರ್ ಹೇಳಿದ್ರು, ಅದು ಧ್ಯಾನ ಸಮುದ್ರ ಆಗ್ತದೆ, ಅದು ಅದ್ಭುತವಾದ ಒಂದು ಶಕ್ತಿ ಕ್ಷೇತ್ರ ಪಿರಮಿಡ್ ಬರ್ತದೆ ಅಂಥೇಳಿ ಒಂದು ಧ್ಯಾನ ಜಗತ್ ಅಂತೇಳಿ ಬುಕ್ಕದಲ್ಲಿ ಸೋಮಸಮುದ್ರ ಧ್ಯಾನ ಸಮುದ್ರ ಅಂತೇಳಿ ಕಾಲಂ ಬರೆಸಿ ಆ ಕಾಲಮನ್ನು ಬುಕ್ಕದಲ್ಲಿ ಮಾಡಿದ್ದಾರೆ ಪತ್ರಿ ಸರ್. ಅಷ್ಟು ಅದ್ಭುತವಾದ ಶಕ್ತಿ ಕ್ಷೇತ್ರ ಇಲ್ಲಿ ಅದ್ಭುತ ಧ್ಯಾನಗಳಿದ್ದಾರೆ. ಧ್ಯಾನವನ್ನು ಮಾಡಿ ಅವರ ಆರೋಗ್ಯವನ್ನು ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ಹೊಲದಲ್ಲಿ ಬೆಳೆ ಚೆನ್ನಾಗವನ್ನು
ತಗೊಂಡು ಬಂದಿದ್ದಾರೆ. ಅವರು ಅನ್ಕೊಂಡಿದ್ದ ಕೆಲಸಗಳನ್ನು ನಿರ್ವಹಿಸ್ಕೊಂಡಿದ್ದಾರೆ. ಅದ್ಭುತ ಮಹಾಯೋಗಿಗಳಿದ್ದಾರೆ ಇಲ್ಲಿ ಧ್ಯಾನ ಸೋಮ ಸಮುದ್ರದಲ್ಲಿ. ಅದಕ್ಕೇನೆ ಪತ್ರಿಸಾರ್ ಧ್ಯಾನ ಸಮುದ್ರ ಅಂತ ಇಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲವನ್ನು ಇನ್ನ ಅಚ್ಚುಕಟ್ಟದಲ್ಲಿ ಧ್ಯಾನವನ್ನು ಮಾಡಿ, ಧ್ಯಾನ ಪ್ರಚಾರವನ್ನು ಮಾಡಿ, ಪಿರಮಿಡ್ ಜಗತ್, ಸಹಕಾರ ಜಗತ್ ಮಾಡಬೇಕು. ಯಾವ ಗ್ರಾಮದಲ್ಲಾಗಲಿ ಈ ದ್ಯಾವರ ಅಂತೇಳಿ ಮಾಡ್ತಾರ, ಎಲ್ಲಿ ನಿಂದ್ರಸಕ್ಕೆ ಆಗಂಗಿಲ್ಲ. ಇದೇನು ಸಣ್ಣ ಗ್ರಾಮ ಅಲ್ಲ, ಒಂದು ಪಂಚಾಯತಿ ಆಗೈತೆ. ಈ ಇಷ್ಟು ದೊಡ್ಡ ಗ್ರಾಮದಲ್ಲಿ ಮತ್ತೇನು ಇಲ್ಲಿರೋರು ಎಲ್ಲರೂ ನಾಯಕರೇ. ಈ ಗ್ರಾಮದಲ್ಲಿ ದ್ಯಾವರ ನಿಂದಿಸ್ಬೇಕಂದ್ರೆ ಆಸಾಮಾಸ ಕೆಲಸ ಅಲ್ಲ. ಅದೇ ರೀತಿಯಾಗಿ ಕೊಟ್ಟೂರೇಶ್ವರ ಸ್ವಾಮಿ, ಸಿದ್ಧಲಿಂಗೇಶ್ವರ ಸ್ವಾಮಿ ಮಹಾಸ್ವಾಮೀಜಿಗಳು, ಗುರುಗಳು ಅವರು ಸಂಕಲ್ಪದಿಂದ, ಅವರು ಅಮೃತ ಮಾತುಗಳಿಂದ, ನಮ್ಮ ಪಿರಮಿಡ್ ಮಾಸ್ಟರ್ಸ್ ಶಕ್ತಿ ಸಂಕಲ್ಪದಿಂದ ಈ ಗ್ರಾಮದಲ್ಲಿ ಆ ದ್ಯಾವರ ಬಲಿ ಅನ್ನೋದು ನಿಂದಿಸಿದ್ದಾರೆ. ಅದು ಅದ್ಭುತವಾದ ಶಕ್ತಿ. ಒಂದು ಧ್ಯಾನದಿಂದ, ಗುರುಗಳು ಮಾತುಗಳಿಂದ ಅಷ್ಟು ಇಲ್ಲಿ ಕಾರ್ಯಕ್ರಮ ನಡೆದಿದೆ. ಇನ್ನ ಮುಂಚೆಗೆ ಇನ್ನ ಎಲ್ಲ ಗ್ರಾಮದಲ್ಲಿ ಇದೇ ರೀತಿಯಾಗಿ ನಡಿಬೇಕಂತೇಳಿ ಸಂಕಲ್ಪ ಇಟ್ಕೊಂಡಾನ. ಈ ಮಾತಾಡಕ್ಕೆ ಅವಕಾಶ ಕೊಟ್ಟಿದೆ ಎಲ್ಲ ಧ್ಯಾನಗಳಿಗೆ. ಥ್ಯಾಂಕ್ ಯು ಸ್ವಾಮೀಜಿ. ರುದ್ರ ಸಾರಿಂದ ಇವತ್ತು ಫಸ್ಟ್ ನಮಗೆ ಸೋಮ ಸಮುದ್ರಕ್ಕೆ ಧ್ಯಾನ ನಾವು ಕಲ್ತಿದ್ದೆ ಅಂಬೋದನ್ನ ಫಸ್ಟ್ ನಮ್ಮ ರೇಣುಕಮ್ಮ ಮೇಡಮ್ರಿಂದನೇ. ಅದೇ ಥರ ನಾವು ಗುಣಮಕ್ಕಳ ನಮ್ಮ ಧ್ಯಾನ ಕಲ್ತಿರಪ್ಪ ಅಂದ್ರೆ ಈ ನಮ್ಮ ಚೌಧರಿ ಸಾರೇ. ಆ ಸಾರ್ ನನಗೆ ಧ್ಯಾನ ಕಲ್ಸಕ್ಕೆ 5 ದಿವಸದಿಂದ ಬಂದಾನ. ನೀನು ಧ್ಯಾನ ಮಾಡಲೇಬೇಕು. ನಮ್ಮ ಶಕ್ತಿನಗರದಾಗ ಬನ್ನಿ ಮಹಾಕಮ್ಮ ಗುಡಿ ಹತ್ರ ಇಟ್ಟಿದ್ವಿ. ಅಲ್ಲಿ 5 ದಿವಸ ಇದ್ರು. ಈ ಸಾರೆ ನೀನು ಧ್ಯಾನಕ್ಕೆ ಕುಂದ್ರಬೇಕಪ್ಪ ಅಂತಂದೇಳಿ 5 ದಿವಸ ತಾವೇ ಶುದ್ಧವಾಗಿ ಬಂದಾರೆ ಗಾಡಿ ತಗೊಂಡು. ನಾನು 3 ದಿವಸ ಸಾರ್ ಕೇಳಿಲ್ಲ. 4ನೇ ದಿವಸ ಏನು ನನಗೋಸ್ಕರ ಸಾರ್ ಬರ್ತದಾರ ಪಾಪ ಅಂತೇಳಿ ಕುಂತ್ಕೊಂಡ ಮೇಲೆ ಸಾರ್ ನನಗೆ ಏನಂಬುದು ಗೊತ್ತೇ ಅಲ್ಲ ಸರ್ ಅಂತಂದೆ. ಇವತ್ತು ಲಾಸ್ಟಪ್ಪ, ನಿನಗೂ 5 ದಿವಸ ಬಂದೀನಿ, ಇವತ್ತೇ ಲಾಸ್ಟ್ ಮಾಡಂಗಿದ್ರೆ ಮಾಡೋ, ಇಲ್ಲ ನಿನ್ನೆ ಬರಾಕಲ್ಲಪ್ಪ ಅಂತ ಹೇಳಿದಾಗ ಅವತ್ತು ನಾನು ಸತದಡ್ಡ ಅಂದ್ರೆ ಒಂದು ತಿಳುವಳಿಕೆ ಮನುಷ್ಯನೇ ಒಂದು ಯಾರ ಎತ್ತಾರಿತಿದ್ದೆ. ಆ ಸಾರಿಂದ ನಾನು 5 ದಿನದ ಬಂದು 1 ದಿವಸ ಹೇಳಿದಾಗ ಧ್ಯಾನ, ನೀನು ಕಣ್ಣು ಮುಚ್ಕೊಂಡು ನಿನ್ನ ಶ್ವಾಸವನ್ನು ಗಮನಿಸಪ್ಪ, ಏನೇ ಆಲೋಚನೆ ಬಂದರೆ ಕಟ್ ಮಾಡಂತೇಳಿ ಆ ಸಾರ್ ನನಗೆ ಹೇಳಿದಾಗ ನಾನು ಕುಂತ್ಕೊಂಡಾಗ ಶಬರಿಮಲೆಗೆ ಹೋಗ್ತಾ ಇದ್ದೆ. ಅವಾಗ 11 ವರ್ಷ ಸತತವಾಗಿ ಇದ್ದೆ. ಆ ಸಾರ್ ಹೋದಾಗ 11 ವರ್ಷ ನಾನು ನೋಡ್ಲಾರ್ದ ಅಯ್ಯಪ್ಪ ಸ್ವಾಮಿನ ನನ್ನ ಧ್ಯಾನದ ನೋಡಿದೆ. ಸಣ್ಣ ಚಿಕ್ಕ ಮೂರ್ತಿಯಿಂದ ನೋಡಿ ನನಗೆ ಜ್ಯೋತಿ ರೂಪಕ ಅಂತ. ಅವತ್ತಿದ್ದ ನನಗೆ ಧ್ಯಾನ ಹಬ್ಬಿತು. ಅವತ್ತಿದ್ದ ಧ್ಯಾನ ಸಕ್ಸಸ್ ಆಯಿತು. ಆ ಸಾರ್ ನನಗೆ ಧ್ಯಾನ ಹೇಳ್ಕೊಳಿದ್ರಪ್ಪ ಅಂದರೆ ಇವತ್ತು ಇಷ್ಟು ಮಿಟಿಗೆ ಬೆಳೀತಿದ್ದಿಲ್ಲ. ನಾನು ಎಲ್ಲೇ ಕಡೆ ತಿರುಗ್ತಿದ್ದಿಲ್ಲ. ನಾನು ಎಲ್ಲೇ ಶಾಕಾರ ಆಗಲಿ, ಎಲ್ಲೇ ಫಂಕ್ಷನ್ ಇರಲಿ, ತಕ್ಷಣ ನನಗೆ ಮೆಸೇಜ್ ಹಾಕ್ತಾರೆ, ಫೋನ್ ಮಾಡ್ತಾರೆ. ಆ ಫೋನ್ ಮೂಲಕ ನಾನು ಬಂದು ನನ್ನ ಫ್ರೆಂಡ್ಸ್ಗಳಿಗೆ ಹೇಳ್ತಾನೆ. ಆ ಫ್ರೆಂಡ್ಸ್ಗಳು ಅಂತ ನಮ್ಮ ತಾಯಂದ್ರಿಗೆ ಮತ್ತು ನನ್ನ ಅಕ್ಕಂದ್ರಿಗೆ ಹೇಳ್ತಾನೆ. ಅವ್ರಿಗೆ ನಾನು ಎಲ್ಲಿಗೆ ಹೋಗ್ತಾರ ಅವ್ರು ನನ್ನಿಂದ ಬಂದು ಅಲ್ಲಿ ಜ್ಞಾನ ತಿಳ್ಕೊಂಡು ಜ್ಞಾನ ಮಾಡಿ, ಮತ್ತು ಸೇವೆ ಮಾತ್ರ ಬಿಡೋಕ್ಕಲ್ಲ. ಎಲ್ಲೇ ಹೋಗಲಿ ಅಡುಗೆ ಮನಕ್ಕೆ ಫಸ್ಟ್ ತೋರ್ತಾರೆ ಅವ್ರ ಸೇವೆ. ಏನೇ ಅಡುಗೆ ಮನಕ್ಕೆ ತೊಳೆಯೋದಾಗಲಿ, ಕಾಯಿಗೆಡ್ಡೆ ಹಚ್ಚೋದಾಗಲಿ, ಸಾಮಾನು ತೊಳೆಯೋದಾಗಲಿ, ಚಪಾತಿ ಮಾಡೋದಾಗಲಿ, ಅಕ್ಕೆ ಹೋಗಿ ಸೇವೆ ಮಾಡಿ ಬಂದು ಅಷ್ಟು ಯಶಸ್ಸು ಪಡೆದಾರ ಅವರು. ನಮ್ಮ ದಾನಿಗಳು ಒಬ್ಬರು ಮಾಸ್ಟರ್ ಊಟ ಬಂದು ತಮ್ಮ ಅನುಭವ ಹೇಳೋಕೆ ಮಾತ್ರ ಕರಿಬೇಡ್ರಿ, ನಾವು ನಿಮ್ಮಿಂದ ಎಲ್ಲಿಗೆ ಬೇಕಾ ಬರ್ತಾನಂತಾರ ಅಂತ. ಅವ್ರ ಒಳಗಡೆ ಶಕ್ತಿ, ಒಳಗಡೆ ಆನಂದ, ಸಂತೋಷ ಅವರೆಲ್ಲ ಇದೆ. ಎಷ್ಟೊತ್ತಾದ್ರೂ ಕೂಡ ಧ್ಯಾನ ಮಾಡ್ತಾರೆ. ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ನಮ್ಮ ಚೌಧರಿ ಸಾರಿಗೂಟ ನಾವು ಎಂದೂ ಆ ಸಾರನ್ನು ಬಿಡೋದಲ್ಲ. ಆ ಸಾರಿ ನಮಗೆ ಸೋಮ ಸಮುದ್ರದ ಒಂದು ಆಲದ ಮಾರಿದ್ದಂಗೆ. ಅವರಿಗೂಟ ಪ್ರತಿಯೊಬ್ಬ ಮಾಸ್ಟರ್ಸಿಗೂಟ ನಮ್ಮ ಬಳ್ಳಾರಿ ಇರ್ತಕ್ಕಂಥ ಪ್ರತಿಯೊಬ್ಬರು ಮಾಸ್ಟರ್ಸ್ ಸೋಮ ಸಮುದ್ರ ಮೇಲಿಂದ ಒಂದು ಕಣ್ಣು ಸಾಕು. ಫೋನ್ ಮಾಡಿದ್ರೆ ಅಷ್ಟು ಏನೇ ಕೆಲಸ ಇರಲಿ ಬಿಟ್ಟು ಬರ್ತಾರೆ. ಅವರಿಗೂಟ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳನ್ನ ಚಪ್ಪಾಳೆ ಮುಖಾಂತರ ತಿಳಿಸೋಣ. ಹಾಗೆ ನಮ್ಮೆಲ್ಲರಿಗೂ ಒಂದು ರಾಮಾಯಣದಲ್ಲಿ ವಾನರ ಸೇನೆ ಕಾಣುವ ಹಾಗೆ ಈ ಒಂದು ಪಿರಮಿಡ್ ಕಟ್ಟಬೇಕಂತಂದ್ರೆ, ಅಥವಾ ಯಾವುದೇ ಒಂದು ಲೋಕ ಸೇವೆ ಮಾಡ್ಬೇಕಂತಂದ್ರೆ, ಒಂದು ಸೈನ್ಯವನ್ನು ಕಟ್ಟಬೇಕಂದ್ರೆ, ಆ ಥರ ನಮ್ಮಲ್ಲಿ ಕೂಡ ಒಂದು ಚಿಕ್ಕ ಹುಡುಗರನ್ನ ತಗೊಂಡು ಧ್ಯಾನ ಪಿರಮಿಡ್ ಕಟ್ಟೋಕೆ ಬರ್ರಿ ಅಂತ ಒಂದು ಸಹಾಯ, ಒಂದು ಪ್ರೋತ್ಸಾಹ ತುಂಬಿರ್ತಕ್ಕಂಥ ಒಬ್ಬ ಮಾಸ್ಟರ್ ಇದ್ದಾರೆ. ಆ ಸಾರ್ನ ಕೂಡ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ತಾ ಇದ್ದೇನೆ. ಭೀಮಪ್ಪ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಉದ್ದೇಶಿಸಿ ಒಂದೆರಡು ಮಾತಾಡ್ಬೇಕಂತ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ನಮ್ಮೆಲ್ಲರ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವ್ರಿಗೊಂದ್ಸರಿ ಜೋರಾಗಿ ಚಪ್ಪಾಳೆ. ಇಲ್ಲಿ ಬಂದಿರೋ ಎಲ್ಲ ಪರಮಾತ್ಮ ಸ್ವರೂಪಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಭೀಮ. 14 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ. ಬಳ್ಳಾರಿನಲ್ಲಿ ಏನೇ ಕಾರ್ಯಕ್ರಮಗಳು ಆದರೆ ದೊಡ್ಡ ಕಾರ್ಯಕ್ರಮಗಳಿಗೆ ಪ್ರತಿಯೊಂದು ಹಳ್ಳಿ ಊರಿನಲ್ಲಿ ಇಲ್ಲಿ ಬಳ್ಳಾರಿನಲ್ಲಿ ಪ್ರೋಗ್ರಾಮ್ ಆಗ್ತದೆ, ನೀವೆಲ್ಲರೂ ಬರ್ಬೇಕಂತ ಕರೆಯೋಕೆ ಹೋಗ್ತಿದ್ವು ನಾವೆಲ್ಲರೂ.
ಎಲ್ಲ ಸುತ್ತಮುತ್ತ ಹಳ್ಳಿ ಏನಿದಾವೋ ಎಲ್ಲರೂ ಪಾಪಯಾರ್ ಪತಂಜಲಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಕ್ಲಾಸ್ ಆಗ್ತಿದ್ರೆ ಎಲ್ಲ ಹಳ್ಳಿಗಳಲ್ಲಿ ಹೋಗಿ ಪ್ರಚಾರ ಎಲ್ಲೆಲ್ಲಿ ಧ್ಯಾನ ಆಗ್ತಿದೆ ಅಲ್ಲಿ ಪಾಂಪ್ಲೆಟ್ ಹಂಚು, ನೀವೆಲ್ಲ ಈ ಕಾರ್ಯಕ್ರಮ ಬರಬೇಕು, ಈ ಪ್ರೋಗ್ರಾಮ್ಗೆ ಅಟೆಂಡ್ ಆಗ್ಬೇಕಂತ ಎಲ್ಲ ಪ್ರತಿಯೊಂದು ಊರು ತಿರುಗ್ತಿದ್ವಿ. ಅದೇ ರೀತಿ 14 ವರ್ಷ ಕೆಳಗ ಸೋಮಸಮುದ್ರಲ್ಲಿ ಬಂದು ಪಾಂಪ್ಲೆಟ್ ಹಂಚ್ತಿದ್ವಿ. ಹೊನ್ನೂರು ಸ್ವಾಮಿ ಕರ್ಕೊಂಡು ಹೋಗ್ತಿದ್ದೆ ನಾನು ಹೊರಗೆ. ಹೊನ್ನೂರು ಸ್ವಾಮಿ ಎಲ್ಲನ ಸ್ವಲ್ಪ ಪ್ಲೇಸ್ ಇದ್ರೆ ನೋಡ್ರಿ, ಹುಡುಕ್ರಿ, ಒಂದು ಪಿರಮಿಡ್ ಕಟ್ಟಾನ ಅಂತ. ಅವಾಗ್ಲಿಂದ ಹೇಳ್ತಾ ಸ್ವಲ್ಪ ದಿವಸ ಅದು ಸ್ವಲ್ಪ ಮುಂದಕ್ಕೆ ಬಂತ, ಹಂಗೆ ಬಂತ. ಒಂದ್ ದಿವಸ ಇಲ್ಲ ಕ್ಲಾಸ್ ಎಲ್ಲ ಬೇರೆ ಹೇಳ್ತಿದ್ರು, ನಾನು ಹೊನ್ನೂರು ಸ್ವಾಮಿ ಕರ್ಕೊಂಡು ಹೊರಗೆ ಹೋಗ್ತಿದ್ದೆ. ಇಲ್ಲ ಜಾಗ ಹುಡುಕಂತ ಸ್ವಲ್ಪ ಜಾಗ ನೋಡಿದ್ವಿ, ಅಲ್ಲಿ ಎಲ್ಲಿ ಅನುಕೂಲ ಆಗ್ಲಿಲ್ಲ. ಒಂದು ಮನೆ ಮೇಲೆ ಅನ್ಕೊಂಡ್ವಿ, ಅಲ್ಲಿ ಆಗ್ಲಿಲ್ಲ. ಸ್ವಲ್ಪ ಬೇರೆ ಕಡೆ ಅನ್ಕೊಂಡು ಆಗ್ಲಿಲ್ಲ, ಆದ್ರೆ ಎಲ್ಲೋ ಒಂದ್ ಕಡೆ ಬರ್ಲೇಬೇಕಂತ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಹೇಳಿದ್ರು ನನಗೆ ಹೊನ್ನೂರು ಸ್ವಾಮಿ, ಇಲ್ಲ ಗಣೇಶ ಮಾತಾಡೋ ಸರ್ ಕರೆದು ಒಂದು ಪ್ಲೇಸ್ ಹುಡುಕ್ತಾನೆ ಇಲ್ಲ ಅಂತಂದ್ರೆ, ಅವಾಗ ಗಣೇಶ್ ಹತ್ರ ಹೋಗಿ ಕುಂತ್ಕೊಂಡು ಈ ರೀತಿ ಪಿರಮಿಡ್ ಧ್ಯಾನಕ್ಕಂದ್ರೆ ಕಟ್ಟಬೇಕು, ಮತ್ತೆ ಒಂದು ಪ್ಲೇಸ್ ಬೇಕಂದ್ರೆ ಅದು ಇಲ್ಲಿಗೆ ಬಂತು. ಅವಾಗ ಈ ಕಾಶಿ ವಿಶ್ವನಾಥ ಪಿರಮಿಡ್ ಧ್ಯಾನಕ್ಕೆ ಇದು ಟ್ರಸ್ಟ್ ಏನಾಯ್ತು ಅವ್ರನ್ನೆಲ್ಲ ಮಾತಾಡಿಸಿ ಈ ಪ್ಲೇಸ್ ಒಪ್ಪಿಸಿದ್ವಿ. ಆ ರೀತಿ ಇಲ್ಲಿ ಪಿರಮಿಡ್ ಆಯ್ತು. ಅಂದ್ರೆ ಅವಾಗ ರೊಕ್ಕದ ಕೂಡ ಸಮಸ್ಯೆ ಇತ್ತು, ಅಷ್ಟೊಂದು ಗೊತ್ತಿದ್ದಿಲ್ಲ. ಎಲ್ಲರನ್ನ ಕೂಡ ಕಲೆ ಹಾಕಿ ಪ್ರತಿಯೊಬ್ಬರು ಏನು ಕೆಲಸ, ಮೇಸ್ತ್ರಿ ಕೆಲ್ಸಕ್ಕೆ ಹೋಗ್ತಾರೋ, ಹೊಲ ಕೆಲ್ಸಕ್ಕೆ ಹೋಗ್ತಾರೋ, ಇವೆಲ್ಲರೂ ಕುಂತ್ಕೊಂಡು ನಾವು ಈ ಪಿರಮಿಡ್ ಬೆಳಗಿನ ಜಾವ 4 ಗಂಟೆಯಿಂದ 7 ಗಂಟೆ ತನಕ ಮಾಡೋದು. ಅವರು ಮತ್ತೆ ಕೆಲ್ಸಕ್ಕೆ ಹೋದ್ರೆ ನಾನು ಮನೆಗೆ ಹೋಗ್ತಿದ್ದೆ. ಮತ್ತೆ ರಾತ್ರಿ ಊಟ ಮಾಡಿ 9 ಗಂಟೆಯಿಂದ ರಾತ್ರಿ 2 ಗಂಟೆ ತನಕ ಕೆಲಸ ಮಾಡಿ ಇಲ್ಲೇ ಮಲಗ್ತಿದ್ವಿ ನಾವೆಲ್ಲರೂ. ಈ ರೂಮ್ ಮೇಲೆ ಎಲ್ಲರೂ ಮಲಗ್ತಿದ್ವಿ. ಮತ್ತೆ ಅವರು 7 ಗಂಟೆ ಕೆಲಸ ಆದ್ರೆ ನಾನು ಊರು ಹೋಗ್ತಿದ್ದೆ. ಆ ರೀತಿ ಯಾವಾಗ ಏನೇ ಸಮಸ್ಯೆ ಬರಲಿ ಅಂದ್ರೆ ಧ್ಯಾನಕ್ಕೆ ಹೊನ್ನೂರು ಸ್ವಾಮಿ ಕುಂತ್ಕೊಂಡು, ಇವಾಗ ರೊಕ್ಕ ಇದ್ದಿಲ್ಲ, ಸಿಮೆಂಟ್ ಬೇಕು, ಅದು ಬೇಕು, ಇದು ಬೇಕು. ಏನು ಹೊನ್ನೂರು ಸ್ವಾಮಿ ಮತ್ತೆ ಇವತ್ತು ಕೆಲಸ ನಿಂದಿರ್ತತೆ ಅಂದ್ರೆ, ಇಲ್ಲ ಸರ್ ನನಗೆ ಧ್ಯಾನದಲ್ಲಿ ಕಂಡಿದಾರ, ಒಂದಿಬ್ರು ಮಾಸ್ಟರ್ಸ್ ಬಳ್ಳಾರ್ಲಿಂದ ಬರ್ತಾ ಇದ್ರೆ ಅವ್ರು ಸಿಮೆಂಟ್ ರಾಡ್ ಕೊಡಿಸಿದ್ರೆ ನಾಳೆ ಕೆಲಸ ನಿಂದಿರೋದಿಲ್ಲ ಅಂತ. ಈ ರೀತಿ ಎಲ್ಲ ಏನೇನು ಮಾಡಬೇಕು ಆ ತನಕ ತಾನೇ ಅದು ರೆಡಿ ಮಾಡಿಕೊಂಡು ಅದ್ಭುತವಾಗಿ ಪಿರಮಿಡ್ ಆಗಿದೆ. ಇದರಲ್ಲಿ ಯಾರು 1 ರೂಪಾಯಿ ಕೂಡ ತಗೊಂಡಿಲ್ಲ, ಎಲ್ಲರೂ ಉಚಿತವಾಗಿ ಸೇವೆ ಮಾಡಿದ್ದಾರೆ. ಎಷ್ಟೋ ಜನ ಸೇವೆ ಮಾಡಿದ್ದಾರೆ. ಅವ್ರಿಗೆಲ್ಲರೂ ನಾವು ಗಣೇಶ್, ಹೊನ್ನೂರು ಸ್ವಾಮಿ, ಮಂಜು, ಲಿಂಗಪ್ಪ, ಶರಣ, ಬಹಳಷ್ಟು ಜನ ಅವರೆಲ್ಲರೂ ಇವಾಗ 8 ವರ್ಷ ಕೆಳಗೆ ಅಂದ್ರೆ ಇವಾಗ ಹೆಂಗಿದಾರೆ, 8 ವರ್ಷ ಕೆಳಗೆ ಇನ್ನ ಯಾವ ರೀತಿ ಇರ್ಬೋದು ಆ ರೀತಿ ಅದ್ಭುತವಾಗಿ ಪಿರಮಿಡ್ ಕಟ್ಟಿದಾರೆ. ಎಷ್ಟೋ ಜನ ಇಲ್ಲಿ, ಬಹಳಷ್ಟು ಜನ ಅಲ್ಲಿ ಮಾಸ್ಟರ್ಸ್ ಹೋಗಿಲ್ಲ ಅಂದ್ರೆ ಅಲ್ಲಿ ಧ್ಯಾನ ಸ್ವಲ್ಪ ನಿಂತಿರ್ತತೆ. ಅಲ್ಲಿ ಇಲ್ಲಿ ಯಾರು ಮಾಸ್ಟರ್ ಬಂದ್ರೆ ಕೂಡ ಬಂದಿಲ್ಲ ಅಂದ್ರೆ ಕೂಡ ಒಂದು ದಿವಸ ಕೂಡ ಧ್ಯಾನ ನಿಂತಿಲ್ಲ. ಬೆಳಗಿನ 3 ಗಂಟೆಲಿಂದ ರಾತ್ರಿ 10 ಗಂಟೆ ತನಕ ಪಿರಮಿಡ್ ಓಪನಿಂಗ್ ಇರ್ತತೆ. ಧ್ಯಾನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತಾರ. ಅದೇ ರೀತಿ ಎಷ್ಟೋ ಜನ ಧ್ಯಾನ ಮಾಡ್ತಾ ಇದಾರೆ, ಸಸ್ಯಾಹಾರಿ ಆಗಿದಾರ. ಪಿರಮಿಡ್ಗಳು ಪ್ರತಿಯೊಂದು ಅಲ್ಲಿ ಬರ್ತಾ ಇದಾವ. ಬಹಳ ಸಂತೋಷ ಆಗ್ತದೆ. ಎಲ್ಲರೂ ಇದಕ್ಕೇನು ಸಪೋರ್ಟ್ ಮಾಡಿದಾರಲ್ಲ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಈ 2 ಮಾತು ನಾನು ಹೇಳ್ಕೊಡಕ್ಕೆ ಅವಕಾಶ ಕೊಟ್ಟರು ನಿಮ್ಮೆಲ್ಲರಿಗೂ ಕೃತಜ್ಞತೆ. ಅದೇ ರೀತಿ ನಮ್ಮ ಈಶ್ವರ್ ಗೌಡ್ರು ಸರ್ ಯಾವಾಗ್ಲೂ ಇದಕ್ಕೇನೇ ಸಹಾಯ ಬರ್ಲಿ ನನ್ನ ಮನೆಗೆ ಬರ್ರಿ ಸರ್ ಅಂತಿದ್ರು. ನಾವೇನೇ ಇರ್ಲಿ, ನೀವೇನ್ ಕೇಳ್ತಾರೋ ಕೇಳ್ರಿ, ಯಾರನ್ನ ನಿಮ್ಗೆ ಏನ್ ಕಡಿಮೆ ಆದ್ರೆ ಯಾವತ್ತು 24x7 ನಮ್ಮ ಮನೆಗೆ ಬರ್ರಿ, ಅದಕ್ಕೆ ಏನ್ ಸಪೋರ್ಟ್ ಬೇಕು ನಾನು ಕೊಡ್ತಿದ್ದೀನಿ ಅಂತ ಅವರು ಫಸ್ಟ್ಲಿಂದ ಇವತ್ತುವರೆಗೂ ಇದಾರ. ಎಷ್ಟೋ ಹಣ ಸಹಾಯ ಮಾಡಿದಾರ, ಅದೇ ರೀತಿ ಪ್ರೋತ್ಸಾಹ ಮಾಡಿದಾರ. ನಾವು ನಿಮ್ ಮುಂದೆ ಇರ್ತೀವಿ ಸರ್ ಏನ್ ಬೇಕಂತ ಆ ರೀತಿ ಸಪೋರ್ಟ್ ಮಾಡಿದ್ರೆ ಸಾರ್ ಅವ್ರು ಕೂಡ ನಾನು ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು. ಅವ್ರಿಗೆ ಸಾಲದು, ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಸಾಲದು. ಅವ್ರಿಗೋಸ್ಕರ ಒಂದ್ಸರ್ತಿ ಎಷ್ಟು ಜೋರಾಗಿ ಚಪ್ಪಾಳೆ ಬಡ್ತೀವಿ ನೋಡೋಣ. ಚಪ್ಪಾಳೆ ಮುಖಾಂತರ ಭೀಮಪ್ಪ ಸರ್ ಅವರಿಗೆ ಧನ್ಯವಾದಗಳನ್ನು ಚಪ್ಪಾಳೆ ಮುಖಾಂತರ ತಿಳಿಸೋಣ. ಸೊ ಮುಂದಿನ ಒಂದು ಕಾರ್ಯಕ್ರಮ ಮುಕ್ತಾಯದ ಹಂತವರೆಗೆ ಬಂದಿದೆ. ಈಗ ನಮ್ಮ ಊರಿನ ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ಶ್ರೀಮತಿ ಹುಲಿಗಮ್ಮ ಅಕ್ಕನವರು ಒಂದು ಗೀತೆಯನ್ನು ಆಡುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಮುಂದೆ ನೋಡೋಣ. ಹುಲಿಗಮ್ಮ ಅಕ್ಕನವರು ಎಲ್ಲಿದ್ದರೂ ಕೂಡ ಇಲ್ಲಿ ಬಂದು ತಮ್ಮ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ಅದೇ ರೀತಿ ನಮಗೆ ಧ್ಯಾನವನ್ನು ತಿಳಿಸಿಕೊಟ್ಟಂತಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ. ಒಂದು ಹಾಡಿನ ಮೂಲಕ ನಾನು ಹಾಡಾಡ್ತೀನಿ. ನಿಮ್ಮ ನುಡಿಗಳೇ ನಮಗೆ ವೇದದಂತೆ, ನಿಮ್ಮ ಸ್ಮರಣೆಯೇ ಶಿವನ ಮಂತ್ರದಂತೆ. ಸಿದ್ಧಲಿಂಗೇಶ್ವರ 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 ಎಂದಾಗ ಬದುಕು ಸಾರ್ಥಕವಾದಂತೆ. ನಿಮ್ಮ ನುಡಿಗಳೇ ನಮಗೆ ವೇದದಂತೆ, ನಿಮ್ಮ ಸ್ಮರಣೆಯೇ ಶಿವನ ಮಂತ್ರದಂತೆ. ಸಿದ್ಧಲಿಂಗೇಶ್ವರ ಸಿದ್ಧಲಿಂಗೇಶ್ವರ ಎಂದಾಗ ಬದುಕು ಸಾರ್ಥಕವಾದಂತೆ. ಮಣ್ಣೆಲ್ಲ ಮೃತ್ತಿಕೆಯು ಕಲ್ಲೆಲ್ಲ ಪರಶುಮಣಿ ಪಾದ ಸೋಕಿದಾಗ
ಹಾಕಿದಾಗ ನಿಮ್ಮ ನುಡಿಗಳೇ ನಮಗೆ ವೇದದಂತೆ, ನಿಮ್ಮ ಸ್ಮರಣೆಯೇ ಶಿವನ ಮಂತ್ರದಂತೆ. ಸಿದ್ಧಲಿಂಗೇಶ್ವರ ಸಿದ್ಧಲಿಂಗೇಶ್ವರ ಎಂದಾಗ ಬದುಕು ಸಾರ್ಥಕವಾದಂತೆ. ಸ್ವಲ್ಪ ಗಡಿಬಿಡಿ ಆಯ್ತು. ಬಹಳ ಅದ್ಭುತವಾಗಿ ಒಂದೇ ನಿಮಿಷದಲ್ಲಾದ್ರೂ ಕದ ಚಪ್ಪಾಳೆ ಮಾಸ್ಟರ್ಸ್. ಕುರೋಡಿಂದ ಕೃಷ್ಣ ಸಾರು ನಮ್ಮೂರಿಗೆ ವೀರ ಕಟಬದ್ಧ ಸರ್ ಅವರು 12ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಅವ್ರಿಗೂ ಒಂದು ದಿವಸ ಕ್ಲಾಸ್ ಇರ್ತದೆ. ಎಲ್ಲ ಫಿಲ್ಮ್ ಮಾಸ್ಟರ್ ಬರಬೇಕು. ಅದೇ ಥರ ಆ ಸಾರು ಅದು ಹೆಂಗಿರಂಗೆ ಅಂದರೆ ಈ ಸಾರು ಆ ಸಾರೇ ಜವಾಬ್ದಾರಿ ಅದರ ಮೋಸ್ತಾಗಿ ಒಪ್ಪಿಕೊಂಡಿದ್ದಾರೆ. ಆ ಸಾರಿಂದ ಒಂದು 2 ಮಾತು. ಮೊಟ್ಟ ಮೊದಲಾಗಿ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿ ಸರ್ ಗುರುಗಳ ಪಾದ ಪದ್ಮ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಳ್ಳುತ್ತಾ, ಗುರುಮಾತಾ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರ ಪಾದ ಪದ್ಮ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಳ್ಳುತ್ತಾ, ಬ್ರಹ್ಮರ್ಷಿ ತಟವರ್ತಿ ವೀರರಾಸರು ಬ್ರಹ್ಮವಿದ್ವರಿಷ್ಠ ತಟವರ್ತಿ ರಾಜಲಕ್ಷ್ಮಿ ಅಮ್ಮನವರ ಪಾದ ಪದ್ಮ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಳ್ಳುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಗುರು ಹಿರಿಯರಿಗೂ ಮತ್ತು ಸಭೆಯಲ್ಲಿ ಆಸೀನರಿರ್ತಕ್ಕಂಥ ಎಲ್ಲ ಆತ್ಮಂದಿಗೂ ಅನಂತ ಕೋಟಿ ಆತ್ಮ ಪ್ರಣಾಮಗಳು. ಮಾಸ್ಟರ್ಸ್, ಫೆಬ್ರವರಿ 12 ಸಂಡೇ 2025 ಈ ವರ್ಷದಲ್ಲಿ ಮತ್ತೆ ಬ್ರಹ್ಮರ್ಷಿ ತಟವರ್ತಿ ವೀರರಾವ್ ಸಾರು ಬರ್ತಾ ಇದ್ದಾರೆ. ಹುಣ್ಣಿಮೆ ದಿನ 7ನೇ ತಾರೀಕಿನಿಂದ 12ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ. ಅದರಲ್ಲಿ 7 ರಿಂದ 8, 9 ಚಳಿಕೆರೆ ಕಡೆಯಲ್ಲಿ ಮತ್ತು 10, 11, 12 ಈ ನಮ್ಮ ಬಳ್ಳಾರಿ ಸರೌಂಡಿಂಗ್ನಲ್ಲೆಲ್ಲ ಮಾಡ್ತಾರೆ. 10ನೇ ತಾರೀಕು ಬಂದು ಸಂಜೀರಾಯನಕೋಟೆ, 11ಕ್ಕೆ ಬಂದು ಮೋಕ, 12ಕ್ಕೆ ಬಂದು ನಮ್ಮ ಸೋಮಸಮುದ್ರದಲ್ಲಿ. ಹುಣ್ಣಿಮೆ ಪ್ರಯುಕ್ತವಾಗಿ ನಮ್ಮ ರಾಜು ಸರ್ ಕೇಳಿದ ತಕ್ಷಣ ಒಂದೇ ಸರಿ ಒಪ್ಕೊಂಡ್ರು. ಆದ್ದರಿಂದ ಪ್ರತಿಯೊಬ್ಬರು ಈ ಒಂದು ಆತ್ಮಜ್ಞಾನ ಶಿಕ್ಷಣವನ್ನ ತರಗತಿಗೆ ಹಾಜರಾಗಿ ನಮ್ಮ ಜನ್ಮವನ್ನ ಸಾರ್ಥಕ ಮಾಡ್ಕೋಬೇಕು. ಇದಕ್ಕಾಗಿ ಬಂದೀವಿ, ಏನ್ ಮಾಡಬೇಕು ಅದು ಮಾಡಬೇಕು. ಅದನ್ನೇ ನಾವು ಮಾಡ್ತಾ ಇದೀವಿ ಎಲ್ಲ ಪ್ರೆಸಿಡೆಂಟ್ ಮಾಸ್ಟರ್ಸು. ತನು ಮನ ಧನದಿಂದ, ತ್ರಿಕರಣ ಶುದ್ಧಿಯಿಂದ, ಕಾಯ ವಾಚ ಮನಸ್ಸದಿಂದ ನಾವೆಲ್ಲ ಮಾಡ್ಕೊಂತ ಬರ್ತಾ ಇದ್ದೀವಿ. ಈ ಒಂದು ತಿಳಿದಿರ್ತಕ್ಕಂತಹ ಜ್ಞಾನವನ್ನ, ಧ್ಯಾನವನ್ನ ಎಲ್ಲರಿಗೂ ತಿಳಿಸೋದೇ ನಮ್ಮ ಕರ್ತವ್ಯ. ಅದೇ ನಮ್ಮ ಗ್ರಾಮಸ್ಥರಾಗಿರ್ತಕ್ಕಂತಹ ಎಲ್ಲ ಹಿರಿಯ ಪ್ರೆಸಿಡೆಂಟ್ ಮಾಸ್ಟರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ತರಗತಿಗೆ ಎಲ್ಲರೂ ಹಾಜರಾಗಬೇಕು. ಎಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಸರಿಯಾದ ಧ್ಯಾನ, ಸರಿಯಾದ ಆತ್ಮಜ್ಞಾನವನ್ನ ಕೊಡ್ತಕ್ಕಂತಹ ಗುರುಗಳು ಬರ್ತಾರೆ. ಆದ್ದರಿಂದ ಎಲ್ಲರೂ ಬರ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಮೋಕ ಮುದಿಮಲ್ಲೇಶ್ವರ ದೇವಸ್ಥಾನದ ಹತ್ರ ಪುರಾತನ ದೇವಾಲಯ ಮುದಿಮಲ್ಲೇಶ್ವರ ದೇವಸ್ಥಾನದ ಹತ್ರ ಇರುತ್ತೆ. ಮೋಕ ಅಂದ್ರೆ ಕನ್ಫ್ಯೂಸ್ ಆಗೋದು ಬೇಡ. ಹಗರಿ ಆ ಕಡೆ ಬಗಲು ವೇದಾವತಿ ನದಿ ದಂಡೆ ಪಕ್ಕದಲ್ಲಿ ಮುದಿಮಲ್ಲೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಹುಣ್ಣಿಮೆ ಧ್ಯಾನ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಆ ಧ್ಯಾನ ನಡೀತಾ ಇದೆ. ಎಲ್ಲರೂ ಬರ್ಬೇಕಂತ ವಿನಂತಿ. ಮತ್ತು ಎರಡನೇದು, ಇದೇ ತಿಂಗಳ 26ನೇ ತಾರೀಕು ನಮ್ಮ ಸಿರುವಾರ ಗ್ರಾಮದ ಜಗಜ್ಜನನಿ ಉಮಾಮಹೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರದ ವಾರ್ಷಿಕೋತ್ಸವ ಇರುತ್ತೆ. ಅಲ್ಲಿಗೂ ಎಲ್ಲರೂ ಬರ್ಬೇಕಂತಂದೇಳಿ ವಿನಂತಿಸಿಕೊಳ್ತೇನೆ.
PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.
ಚಪ್ಪಾಳೆ ಮುಖಾಂತರ ಒಂದು ಧನ್ಯವಾದ ತಿಳಿಸೋಣ.